ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂತೇಳಿದ್ರೆ, ದಿ ಬಾಯ್ಸ್ ಸೀಸನ್ 4 ಕಂಪ್ಲೀಟ್ ಆಯಿತು. ಅದನ್ನು ರಿವ್ಯೂ ಮಾಡೋಣ ಅಂತಂತೇಳಿ. ಈ ಒಂದು ಸೀರೀಸನ್ನು ನೋಡುವಾಗ ಪ್ರತಿ ಸಾರಿನೂ ಏನು ಅನಿಸುತ್ತಪ್ಪ ಅಂತಂತೇಳಿದ್ರೆ, ಬೇರೆ ಸೂಪರ್ ಹೀರೋ ಜಾನ್ರಾಗಳಿಗಿನ್ನ ಇದು ಡಿಫ್ರೆಂಟು. ಯಾಕಂತಂತೇಳಿದ್ರೆ ಎಲ್ಲ ಸೂಪರ್ ಹೀರೋಗಳು ಕೂಡ ಒಳ್ಳೆಯವರಲ್ಲ ಅಂತಂತೇಳಿ ತೋರ್ಸೋದಕ್ಕೆ ಹೊರಟರು ಅಂತ ಒಂಥರ ಇದೊಂದೇ ಸೀರೀಸ್ ಅಂತ ಅನಿಸುತ್ತೆ ಈ ಥರ ಇರೋದು. ಬಟ್ ಇದನ್ನು ನೋಡಬೇಕಾದ್ರೆ ಯಾವಾಗಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಜಾನ್ರಾದಲ್ಲಿ ಬಂದಿರೋ ಏಕೈಕ ಒಂದು ಸೀರೀಸ್ ಇದಾಗಿರೋದ್ರಿಂದ ಒಂಥರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಓಕೆ, ಅಂಥ ದೊಡ್ಡ ದೊಡ್ಡ ಪವರ್ಫುಲ್ ಹೀರೋಗಳನ್ನೆಲ್ಲ ನಾರ್ಮಲ್ ಹ್ಯೂಮನ್ಸು ಯಾವ ಥರ ಕಂಟ್ರೋಲ್ ಮಾಡ್ತಾರೆ, ಅವ್ರನ್ನ ಏನೇನು ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರ ತಯಾರಿ ಯಾವ ಥರ ಮಾಡ್ಕೊಳ್ತಾರೆ, ಇದನ್ನೆಲ್ಲ ನೋಡೋದಕ್ಕೆ ಒಳ್ಳೆ ಮಜವಾಗಿಯೇ ಇರುತ್ತೆ. ಬಟ್ ಅದನ್ನು ನಾವು ಕಳೆದ 2-3 ಸೀಸನ್ಗಳಿಂದ ನೋಡ್ಕೊಳ್ತಾ ಬರ್ತಾ ಇರೋದ್ರಿಂದ ಇಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇನ್ನೂ ಜಾಸ್ತಿನೇ ಇಟ್ಕೊಂಡಿರ್ತೀವಿ. ಈ ಥರದ್ದೆಲ್ಲ ಆಗಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಇದು ಬೀಟ್ ಮಾಡ್ತಾ ಇಲ್ವಾ ಅಂತಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಈ ಒಂದು ಪ್ರೆಸೆಂಟ್ ಸೀಸನ್ ಏನಿದೆ ಅಂದರೆ ಸೀಸನ್ 4, ಇದು ಕಂಪ್ಲೀಟಾಗಿ ನಿಂತಿದ್ದು ಎಲ್ಲಿ ಅಂತಂತೇಳಿದ್ರೆ, ಸೂಪರ್ ಹೀರೋಸ್ಗಳನ್ನೆಲ್ಲ ಕೊಲ್ಲುವಂತಹ ಒಂದು ವೈರಸ್, ಅದನ್ನು ಜೆನ್ವಿ ಸೀರೀಸ್ನಲ್ಲಿ ಕಂಡುಹಿಡ್ಕೊಂಡಿದ್ರು. ಅದನ್ನು ಡೀನ್ ಶೆಟ್ಟಿ ಯಾರಿದ್ಲು, ಗೊಡಾಲ್ಕಿನ್ ಯೂನಿವರ್ಸಿಟಿನ ಡೀನ್, ಅವಳನ್ನು ಕೊಂದಾಕ್ಬಿಟ್ಟು ಮತ್ತು ಅಲ್ಲಿ ಯಾರೋ ಒಬ್ಬ ಸೈಂಟಿಸ್ಟ್ ಇದ್ದ, ಅವನ ಸೈಂಟಿಸ್ಟ್ ಹತ್ರನೂ ವಿಕ್ಟೋರಿಯಾ ನ್ಯೂಮನ್ ಅದನ್ನು ಎತ್ತಾಕೊಂಡು ಬರ್ತಾಳೆ, ಅವನನ್ನು ಕೊಂದಾಕಿ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕಂತಂತೇಳಿ ಅವಳು ಇಟ್ಕೊಂಡಿರ್ತಾಳೆ. ಬಟ್ ಅದು ಏನೇನಾಯಿತು ಅದನ್ನೆಲ್ಲ ಈ ಒಂದು ಸೀರೀಸ್ನಲ್ಲಿ ತೋರಿಸ್ತಾ ಹೋಗಬೇಕಾಗಿತ್ತು. ಇವರು ಇಲ್ಲಿ ಆ ಕೆಲಸನ ಮಾಡಿದರೆ, ಬಟ್ ಸ್ವಲ್ಪ ಅದು ಸ್ಲೋ ಅಂತಂತ ಅನ್ನಿಸ್ತಾ ಬಂತು. ಇಲ್ಲಿ ಕತೆ ಆಗಿರೋದು ಇಷ್ಟೇ. ಏನಪ್ಪ ಅಂತಂತೇಳಿದ್ರೆ, ಬೂಚರ್ ಟೆಂಫಿನ ತೊಗೊಂಡಿದ್ದಾನೆ, ಅದ್ರ ಜೊತೆ ಪವರು ಸಾಕಾಗಿಲ್ಲ ಅಂತಂತೇಳಿ ಕಾಂಪೌಂಡ್ ವೀನು ತೊಗೊಂಡೇನೋ. ಹಂಗಾಗಿ ಅವನಿಗೆ ಈಗ ಅನಾರೋಗ್ಯಕ್ಕೆ ತುತ್ತಾಗಿ ಸಾವಿಗತ್ತರಾಗಿದ್ದಾನೆ. ಅವನಿಗಾಗ್ತಿರೋವಂಥ ಸಂಕಟ ಅವನಿಗೆ. ಇನ್ನೊಂದು ಕಡೆ ಈ ಜಗಳದಿಂದ ಎಲ್ಲ ಹೊರಗೆ ಬಂದು ಹೋಮ್ಲ್ಯಾಂಡರ್ ಒಂದು ರಿಫ್ರೆಶ್ ಆಗಿ ಹೊಸ್ದಾಗಿ ದಿ 7ನ ರನ್ ಮಾಡಬೇಕು ಅಂತಂತ ನೋಡ್ತಾನೆ. ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳನ್ನು ಅವನು ಆಯ್ಕೆ ಮಾಡ್ಕೊಳ್ತಾನೆ. ಅಂದರೆ ಸಿಸ್ಟರ್ ಸೇಜ್ ಅಥವಾ ಫೈರ್ ಕ್ರ್ಯಾಕರ್ ಇಂಥರದವರು. ಅಂದರೆ ಈ ಕಂಪ್ಲೀಟಾಗಿ ಈ ಒಂದು ಸೀಸನ್ ನಿಂತಿರೋದು ಈ ಸಿಸ್ಟರ್ ಸೇಜ್ನ ಪ್ಲ್ಯಾನ್ ಮೇಲೇ ನಿಂತಿರುತ್ತೆ. ಬಟ್ ಅದನ್ನು ಸರಿಯಾಗಿ ಹೋಮ್ಲ್ಯಾಂಡರ್ ಅರ್ಥ ಮಾಡ್ಕೊಳ್ಳದೆ ಏನೇನೋ ಗಡಿಬಿಡಿ ಮಾಡಿಕೊಂಡು ಅವನು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಡ್ತಾನೆ. ಸ್ವಲ್ಪ ತಾಳ್ಮೆ ಕಳ್ಕೊಂಬಿಟ್ಟು ವರ್ತಿಸ್ತಾನೆ. ಇನ್ನೊಂದು ಕಡೆ ದಿ ಬಾಯ್ಸ್ ಟೀಮ್ ಏನಾಗ್ತಿರುತ್ತೆ ಅಂತಂತೇಳಿದ್ರೆ, ಬುಚ್ಚರ್ ಇಲ್ಲದೆ ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರವ್ರು ಬಂದಂಗೆ ಅವ್ರು ಕೆಲಸ ಮಾಡೋದಕ್ಕಂತೇಳಿ ಹೊರಟಿರ್ತಾರೆ. ಬಟ್ ಬುಚ್ಚರ್ ಪ್ಲ್ಯಾನ್ ಫೈನಲಿ ಒಂದು ತಂದು ಕೊಡ್ತಾನೆ. ಈ ಥರ ಸೂಪ್ಸ್ಗಳನ್ನು ಕೊಲ್ಲುವಂಥ ವೈರಸ್ ಒಂದಿದೆ, ಅದನ್ನು ತೊಗೊಂಡು ಬಂದರೆ ನಮ್ಮ ಕೆಲಸ ಸಲೀಸಾಗುತ್ತೆ ಅಂತಂತೇಳಿ ಅದನ್ನು ತೊಗೊಳಕ್ಕಂತ ಹೋದಂಥ ಟೈಮಲ್ಲಿ ಕೆಲವೊಂದಿಷ್ಟು ಗಡಿಬಿಡಿಗಳಾಗ್ತವೆ, ಗೋಜಲಾಗ್ತವೆ. ಅದಕ್ಕೆ ಕೈ ತಪ್ಪೋಯ್ತೇನೋ ಅಂತಂತ ಅನಿಸುತ್ತೆ. ಅದನ್ನು ಮತ್ತೆ ಡೆವಲಪ್ಮೆಂಟ್ ಮಾಡೋಕ್ಕಂತೇಳಿ ನೋಡ್ತಾರೆ. ಅದರಿಂದ ಮತ್ತೆ ಏನೇನು ಅನಾಹುತ ಆಗುತ್ತೆ ಅದನ್ನೆಲ್ಲ ತಿಳ್ಕೊಳ್ತಾರೆ. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಫೈನಲಿ ಇಲ್ಲೊಂದು ಕತೆ ಕ್ಲೈಮ್ಯಾಕ್ಸ್ ಹೋಗ್ತಾ ಇದೆ ಅನ್ನೋ ಹಂತದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಹೊಸ ಟಾಪಿಕನ್ನು ಎತ್ಕೊಂಡು ಬರ್ತಾರೆ. ಏನಪ್ಪ ಅಂತಂತೇಳಿದ್ರೆ, ಇಡೀ ಅಮೇರಿಕಾ ಒಂದು ಸೂಪ್ಸ್ಗಳ ಕಂಟ್ರೋಲಿಗೆ ಸಿಗುವಂಥ ಒಂದು ಸಿಚುವೇಷನನ್ನು ಬಿಲ್ಡ್ ಮಾಡ್ತಾರೆ. ಅಂತಂದರೆ ಹೋಮ್ಲ್ಯಾಂಡರ್ನ ಕೈ ಕೆಳಗಡೆ ಇರುವಂಥ ಒಬ್ಬ ಪ್ರೆಸಿಡೆಂಟ್ ಆಯ್ಕೆಯಾಗಿ ಬರಬೇಕು. ಅವನು ಹೋಮ್ಲ್ಯಾಂಡರ್ ಹೇಳ್ದಂಗೆಲ್ಲ ಕೇಳ್ತಾ ಇರಬೇಕು. ಇಡೀ ಪ್ರಪಂಚ ಪೂರ್ತಿ ಸೂಪ್ಸ್ಗಳ ಕಂಟ್ರೋಲ್ನಲ್ಲಿ ಇರಬೇಕು. ಈ ಥರದ್ದೆಲ್ಲ ಒಂದು ಸಿನಾರಿಯೋ ಬಿಲ್ಡ್ ಮಾಡಬೇಕು ಅಂತಂತ ಆಗುತ್ತೆ. ಅದನ್ನು ತಡೆಯೋದಕ್ಕಂತೇಳಿ ಬಾಯ್ಸ್ ಟೀಮ್ನವರು ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಸಾವಿಗತ್ರ ಇರುವಂಥ ಬೂಚರ್, ಅದ್ರ ಜೊತೆಗೆ ಅವನಿಗೆ ಏನು ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅವನಿಗೆ, ಕೆಸ್ಲರ್ ಅನ್ನೋ ಕ್ಯಾರೆಕ್ಟರ್ ಜೊತೆ, ಮತ್ತು ಅವನ ಹಳೆ ಇಲ್ಯೂಷನ್ಸ್ ಎಲ್ಲ ಏನು ಕ್ರಿಯೇಟ್ ಆಗ್ತಾ ಇರುತ್ತೆ ಬೆಕ್ಕ ಜೊತೆ, ಆ ಥರದ್ದೆಲ್ಲ ಎಲ್ಲ ಗೊಂದಲಗಳ ಜೊತೆ ಏನಿರ್ತಾನೆ ಬೂಚರ್, ಅದರಿಂದನೂ ಎಲ್ಲ ಆಚೆ ಬರಬೇಕು. ಈ ಥರದ್ದೆಲ್ಲ ಆಗ್ತಿರುವಂಥ ಟೈಮಲ್ಲಿ ಫೈನಲಿ ಒಂದು ಟ್ವಿಸ್ಟನ್ನು ಇಟ್ಬಿಟ್ಟು ಬೂಚರ್ಗೆ ಒಂದು ಸೂಪರ್ ಪವರನ್ನು ಕೊಟ್ಟಿದ್ದಾರೆ. ಅಗೈನ್ ಅವನು ಕಾಂಪೌಂಡ್ ವೀನ ತೊಗೊಳ್ತಾನೆ ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಏನು ಆ ಟೆಂಟಿಕಲ್ ಮಾನ್ಸ್ಟರ್ ಥರ ಕ್ರಿಯೇಟ್ ಆಗ್ತಾನೆ ಬೂಚರ್, ಅದನ್ನು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ಆಯಿತು. ಯಾಕಂತಂತೇಳಿದ್ರೆ, ಇದೇ ಅಮೆಝಾನ್ ಪ್ರೈಮಲ್ಲಿ ಡಯಾಬಾಲಿಕಲ್ ಅನ್ನೋ ಒಂದು ಆ್ಯನಿಮೇಷನ್ ಸೀರೀಸ್ ಇದೆ, ಸೇಮ್ ಇದೇ ಬಾಯ್ಸ್ಗೆ. ಅಲ್ಲಿಯೂ ಕೂಡ ಇದನ್ನು ತೋರಿಸಿದ್ರು. ಯಾರು ಕಾಂಪೌಂಡ್ ವಿಯನ್ನು ತೊಗೊಂಡಿರೋಂಥ ಒಬ್ಬ ಪೇಷಂಟು ಈ ಥರ ಟೆಂಟಿಕಲ್ ಮಾನ್ಸ್ಟರ್ ಅವನ ಒಳಗಡೆ ಬರುತ್ತೆ ಅಂತಂತೇಳಿ ಇಲ್ಲೂ ಕೂಡ ಅದೇ ರೀತಿ ಮಾಡಿರ್ತಾರೆ. ಬಟ್ ಇವರಲ್ಲಿ ಎಲ್ಲೇನೋ ಸ್ವಲ್ಪ ಆಟ ಆಡೋದಕ್ಕೆ ಹೋಗಿದ್ದಾರೆ.
ಅಲ್ಲಿ ಆ ಥರ ಪೇಷೆಂಟು ಈ ಅಪ್ಪ ಆಗಿರ್ತಾನೆ, ಅವನಿಗೂ ಕೂಡ ಕಾಂಪೌಂಡ್ ವೀಕ್ ಕೊಡ್ತಾರೆ. ಅಲ್ಲಿಂದ ಏನೋ ಈ ಟೆಂಟಿಕಲ್ ಮಾನ್ಸ್ಟರ್ ಆಚೆ ಬರ್ಬೋದು ಅಂತಂತೇಳಿ, ಬಟ್ ಅದು ಬೂಚರ್ ಒಳಗಡೆ ಸೇರಿಕೊಂಡಿರುತ್ತೆ. ಈ ಥರ ಎಲ್ಲ ಟ್ವಿಸ್ಟ್ ಇಟ್ಬಿಟ್ಟು ಈಗ ಮತ್ತೆ ಸೆಕೆಂಡ್ ಅಂದರೆ ಇನ್ನು ನೆಕ್ಸ್ಟ್ ಬರೋವಂಥ ಸೀಸನ್ಗೆ ಒಂದೊಳ್ಳೆ ಹೈಪನ್ನು ಕ್ರಿಯೇಟ್ ಮಾಡಿಬಿಟ್ಟು ಎಂಡ್ ಮಾಡಿದ್ದಾರೆ. ಇಲ್ಲಿ ಕತೆ ಇದ್ದಿದ್ದು ಇಷ್ಟೇ, ಬಟ್ ಇದ್ರ ಒಳಗಡೆ ಇವರು ಬೇಡದೇ ಇರೋವಂಥ ಫ್ರೆಂಚಿಯ ಸೈಡ್ ಟ್ರ್ಯಾಕಲ್ಲಿ ಬರೋವಂಥ ಕತೆಗಳು, ಮತ್ತು ಕಿಮಿಕೋ ಅವಳ ಹಳೆ ಫ್ರೆಂಡ್ ಜೊತೆ ಮಾಡ್ಕೊಂಡಿದ್ದಂಥ ಗಲಾಟೆ ಅದ್ರ ಕತೆ, ಮತ್ತು ಈ ಫೈರ್ ಕ್ರ್ಯಾಕರ್ ಮತ್ತು ಸ್ಟಾರ್ಲೈಟ್ ನಡುವೆ ಇದ್ದಂತಹ ಯಾವುದೋ ಒಂದು ಹಳೆ ಕತೆ, ಈ ಥರದ್ದೇನೆಲ್ಲ ಏನೇನೋ ತಂದುಬಿಟ್ಟು ಅದರೊಳಗಡೆ ತುರುಕಿ ಅದನ್ನು ಆ ಕಥೆಯನ್ನು ಇನ್ನೂ ಸ್ವಲ್ಪ ಎಳೆದು ಜಗ್ಗಿ ಈ ಥರ ಎಲ್ಲ ಮಾಡಿ 8 ಎಪಿಸೋಡ್ ತನಕ ತಗೊಂಡೋಗಿದ್ದಾರೆ. ಅಂದರೆ ಅಷ್ಟೊಂದು ಉದ್ದಕ್ಕೆ ತೋರಿಸೋವಂಥ ಅವಶ್ಯಕತೆ ಇರಲಿಲ್ಲ ಅಂತಂತೇಳಿ ಅನ್ನಿಸ್ತು. ಸಾಮಾನ್ಯವಾಗಿ ಇದು ಕಳೆದ ಸೀಸನ್ನಿಂದನೂ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಅಂತಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಬಟ್ ಮುಂಚೆ ಎಲ್ಲ ನೋಡಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಕತೆ ಬಟ್ ಕ್ಲೈಮ್ಯಾಕ್ಸ್ಗಂತೂ ಒಂದು ಒಳ್ಳೆ ಚೆನ್ನಾಗೇ ಎಂಡ್ ಮಾಡಿದರು. ನನಗಂತೂ ಅದು ತುಂಬ ಇಷ್ಟ ಆಯಿತು. ಇನ್ನು ಬೂಚರ್ಗೆ ಅವನೇನು ಪೂರ್ತಿ ಹುಷಾರಾಗಿದ್ದಾನ ಅಥವಾ ಇನ್ನೂ ಅವನಿಗೆ ಸಾಯೋದಕ್ಕೆ ಬರೀ ಕಡಿಮೆ ಟೈಮ್ ಇದೆಯಾ, ಈ ಥರದ್ದು ಯಾವುದನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ. ಬಟ್ ಅವನು ಫೈನಲಿ ಕೆಸ್ಲರ್ ಹೇಳಿದ ಮಾತನ್ನೇ ಕೇಳೋದಕ್ಕೆ ಶುರು ಮಾಡ್ತಾನೆ. ಇನ್ನು ಮುಂದೆ ಅಣ್ಣ ಫುಲ್ ಬ್ರೂಟಲ್ ಆಗೇ ಇರ್ತಾನೆ, ಆ ಥರದ್ದೊಂದು ಕನ್ಫರ್ಮ್ ಆಯಿತು. ಇನ್ನು ಹೋಮ್ಲ್ಯಾಂಡರ್ ಕಡೆಯಿಂದ ಪ್ಲ್ಯಾನ್ ಪೂರ್ತಿ ಎಕ್ಸಿಕ್ಯೂಟ್ ಮಾಡೋದು ಯಾರು ಅಂತಂತ ಹೇಳಿದ್ರೆ ಸಿಸ್ಟರ್ ಸೇಜು. ಅವಳನ್ನ ಬಿಲೀವ್ ಮಾಡಬೇಕೀಗ ಹೋಮ್ಲ್ಯಾಂಡರ್, ಯಾಕೆಂತಂತೇಳಿದ್ರೆ ಎಲ್ಲ ಕಳ್ಕೊಂಡು ಪರದೇಸಿ ಆಗೋ ಅಂತ ಹಂತಕ್ಕೆ ತಲುಪಿದ್ದ. ಫೈನಲಿ ಅವಳು ಮಾಡಿಟ್ಟಂಥ ಒಂದು ಪ್ಲ್ಯಾನ್ ಈಗ ವರ್ಕ್ ಆಗಿದೆ. ಈ ಥರದ್ದೆಲ್ಲ ನಡೀತಿದೆ. ಸೊ ಇದಿಷ್ಟು ಟೋಟಲಾಗಿ ಇಲ್ಲಿರುವಂಥ ಕತೆ. ಇದನ್ನು ನಾನು ಹೇಳ್ದಂಗೆ ಇದ್ರ ಮೈನಸ್ ಪಾಯಿಂಟ್ ಅಂತಂತ ಹೇಳಿದ್ರೆ ಅದೊಂದು ಸ್ವಲ್ಪ ಕತೆನೆಲ್ಲ ಹೇಳೋದು ಜಗ್ಗಿ ಎಲ್ಲ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಇವರು ಬಿಟ್ಟಿದ್ದಿದ್ರೆ ಸೂಪರಾಗಿರೋವಂಥ ಕತೆ ಆಗಿರೋದು. ಮತ್ತು ಇದರಲ್ಲಿ ನನಗೆ ಈ ಒಂದು ಸೀಸನ್ನಲ್ಲಿ ಹೊಸ್ದಾಗಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂತೇಳಿದ್ರೆ, ಇಲ್ಲಿ ಬರುವಂಥ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು, ಅವರ ಎಮೋಷನ್ಸ್ಗಳನ್ನು ತುಂಬ ಚೆನ್ನಾಗಿ ಆಡಿಯನ್ಸ್ಗಳಿಗೆ ಕನ್ವಿನ್ಸ್ ಮಾಡೋ ಥರದಲ್ಲಿ ತೋರಿಸಿದ್ದಾರೆ. ಎಕ್ಸಾಂಪಲ್, ನಮಗೆ ಬುಚ್ಚರ್ನ ನೋಡ್ತಾ ಇರುವಾಗ ಅವನ್ನ ನೋಡ್ತಿರ್ಬೇಕಂದ್ರೆ ಒಂಥರ ಕರುಣೆ ಬಂದ್ಬಿಡುತ್ತೆ. ಏನು ಗುರು ಹೆಂಗಿದ್ದವನು ಹಿಂಗಾಗಿ ಹೋಗ್ಬಿಟ್ನಲ್ಲ ಇವನು ಅಂತಂತೇಳಿ ಆ ಥರದ್ದೆಲ್ಲ ಅನ್ನಿಸ್ತಾ ಇರುತ್ತೆ. ಹೋಮ್ಲ್ಯಾಂಡರ್ ನೋಡಿದಾಗ ಏನು ಓಡ್ತಾ ಇದೆ ಅವನ ತಲೆಯಲ್ಲಿ, ಅವ್ನು ಮುಂಚೆನೇ ಬ್ರೂಟಲ್ ಅನ್ನೋದು ಗೊತ್ತು, ಬಟ್ ಅವನೆಷ್ಟು ಸೈಕೋಪಾತಿಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅಂತಂತೇಳಿ ಆ 4th ಎಪಿಸೋಡ್ನಲ್ಲಿ ತೋರಿಸ್ತಾರಲ್ಲ. ಅಂದರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಸಾಕಿದ್ದಂಥ ಲ್ಯಾಬ್ನಲ್ಲಿದ್ದ ಎಲ್ಲ ಎಂಪ್ಲಾಯೀಸ್ಗಳನ್ನು ಕೊಂದಾಕೋದು, ಅಲ್ಲಿ ಬರೋವಂಥ ಆ್ಯಂಟನಿ ಸ್ಟಾರರ್ ಅವ್ರ ಆ್ಯಕ್ಟಿಂಗು, ಅಲ್ಲಿ ತೆಗ್ದಿರೋವಂಥ ಆ ಒಂದು ಅದು ಮಾಡಿರೋವಂಥ ಇದೇನಿದೆ ಆ ಎಪಿಸೋಡ್ ಪೂರ್ತಿ ಡೈರೆಕ್ಷನು ಅದು ಸಖತ್ತಾಗಿತ್ತು. ಮತ್ತು ಫ್ರೆಂಚಿ ಅವನಿಗೆ ಬರ್ತಾ ಇರೋವಂಥ ಪಶ್ಚಾತ್ತಾಪ ಎಂಥದ್ದು, ಮತ್ತು ಅವನ ಜೊತೆ ಬೇರೆ ಕ್ಯಾರೆಕ್ಟರ್ಗಳು ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾವೆ, ಅದನ್ನೆಲ್ಲ ನಮಗೆ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋ ರೀತಿ ಆ ಎಮೋಷನ್ಸ್ಗಳನ್ನೆಲ್ಲ ತೋರಿಸ್ತಾ ಹೋಗ್ತಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಮಗೆ ರಯನ್ ಕ್ಯಾರೆಕ್ಟರ್ ಕೂಡ ಅಷ್ಟೇ, ಅವನು ಕೂಡ ಒಂದು ಕನ್ಫ್ಯೂಷನ್ನಲ್ಲಿರ್ತಾನೆ. ನಮ್ಮಪ್ಪ ಒಳ್ಳೇದು ಮಾಡ್ತಾ ಇದ್ದಾನ, ಕೆಟ್ಟದ್ದು ಮಾಡ್ತಾ ಇದ್ದಾನ, ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಅಪ್ಪ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇದ್ದಾನ. ಮತ್ತು ಫೈನಲಿ ಒಬ್ಬ ಹುಡುಗನಿಗೆ ನಿಮ್ಮ ಅಪ್ಪನ್ನ ಕೊಲ್ಲೋದಕ್ಕೆ ನಾವು ನಿಮಗೆ ಟ್ರೈನಿಂಗ್ ಕೊಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿದಾಗ ಯಾವ ಥರ ಬಿಹೇವ್ ಮಾಡ್ಬೋದು ಮಕ್ಕಳು, ಇದನ್ನೆಲ್ಲ ತೋರಿಸಿರೋಂಥ ರೀತಿ ಇತ್ತಲ್ಲ, ಇದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇಂಥ ಒಂದು ಇಶ್ಯೂಸ್ಗಳಿಂದನೇ, ಇಂಥ ಒಂದು ವಿಷಯಗಳಿಂದನೇ ಈ ಒಂದು ದಿ ಬಾಯ್ಸ್ ಸೀರೀಸು ಫೇಮಸ್ಸು. ಅದನ್ನಂತೂ ಕಂಪ್ಲೀಟಾಗಿ ಈ ಒಂದು ಸೀಸನಲ್ಲಿ ಕಟ್ಕೊಟ್ಟಿದ್ರು. ಇದೆಲ್ಲ ನನಗೆ ಇಷ್ಟ ಆಯಿತು. ಬಟ್ ಇದೊಂದೇ ಮೈನಸ್ ಪಾಯಿಂಟ್ ಇದ್ದಿದ್ದು, ಕಥೆನ ಅಷ್ಟೊಂದು ಎಳಿಬಾರ್ದಾಗಿತ್ತು ಅಂತಂತೇಳಿ. ಅದೆಲ್ಲ ಹೊರತುಪಡಿಸಿ ಇದೊಂದು ಸೂಪರಾಗಿರೋವಂಥ ಸೀರೀಸು. ನಾನಂತೂ ನೆಕ್ಸ್ಟ್ ಸೀಸನ್ಗೋಸ್ಕರ ಕಾಯ್ತಾಯಿದ್ದೀನಿ, ಯಾವಾಗ ಬರುತ್ತೆ ಏನು ಅಂತಂತೇಳಿ. ಇದಿಷ್ಟು ಈ ಒಂದು ದಿ ಬಾಯ್ಸ್ ಸೀಸನ್ 4ನ ಬಗ್ಗೆ ಹೇಳಬೇಕಾಗಿತ್ತು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಫಾಲ್ಕನ್ ಆ್ಯಂಡ್ ದಿ ವಿಂಟರ್ ಸೋಲ್ಜರ್ದು ಬ್ರೇಕ್ ಡೌನ್ ವಿಡಿಯೋ, ಅದನ್ನು ಕೂಡ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಮತ್ತೆ ಲೇಟ್ ಮಾಡಲ್ಲ. ಓಕೆ, ಬಾಯ್.